ತಲೆಯ ನೆರೆಯೊಳಗಿಕ್ಕೆ ಕೈ ಕಾಲ್ಗಳನ್ನು ಬಸುರೊಳು ಸಿಕ್ಕಿ ದೂರಕ್ಕೆ ತೊಲಗಿರನು ತೋರಿದನು ರಮಣಿಗೆ ಕೀಚಕನ ಹದನ ಖಳನ ಕಾಲನ ಕೋಣ ತುಳಿದಂತೆ ಇಳೆಯೊಳೊರಗಿರೆ ಕಂಡು ಕಾಮಿನಿ ಕಳಕಳಿಸಿದಳು ಭೀಮಸೇನನನು ಅಪ್ಪಿ ಮುಂಡಾಡಿ ಕಾಮಿನಿ ಕಳಕಳಿಸಿದಳು. ವಿರಾಟ ಪರ್ವದ 3ನೇ ಸಂಧಿಯ 93ನೇ ಪದ್ಯನ ಸೊಗಸಾಗಿ ವಾಚನ ಮಾಡಿದ್ರು. ಈಗೇನಾಗಿದೆ, ಈಗ ಇಲ್ಲಿ ಕೀಚಕ ಭೀಮನಿಂದ ವಧಿಸಲ್ಪಟ್ಟಿದ್ದಾನೆ ನೋಡಿ. ಇಲ್ಲಿ ಕವಿ ಕುಮಾರವ್ಯಾಸ ಭೀಮನ ರೋಷವನ್ನ ಎಷ್ಟು ಮನೋಜ್ಞವಾಗಿ ವರ್ಣಿಸಿದ್ದಾನೆ ಅಂತ. ಕೀಚಕ ಸತ್ತೋದ, ನನ್ನ ಕೆಲಸ ಆಯ್ತು ಅಂತ ಭೀಮ ಸುಮ್ಮನೆ ಇರಲಿಲ್ಲ. ಭೀಮನ ಸಿಟ್ಟು ಹೇಗಿತ್ತು ನೋಡಿ. ಸತ್ತ ಕೀಚಕನ ಹೆಣದ ಮೇಲೆಯೂ ಕೂಡ ಅವನು ತನ್ನ ರೋಷ ತೋರಿಸ್ತಾನೆ. ಹೇಗೆ? ತಲೆಯ ನೆದೆಯೊಳಗಿಕ್ಕಿ, ಅಂದರೆ ಸತ್ತ ಕೀಚಕನ ತಲೆಯನ್ನ ಭೀಮ ಹೆಣದ ಎದೆಗೆ ಸಿಕ್ಕಿಸ್ತಾ ಕೈಕಾಲುಗಳನ್ನು ಬಸುರೊಳು ಸಿಕ್ಕಿ, ಬಸುರು ಅಂದರೆ ಹೊಟ್ಟೆ, ಕೈಕಾಲುಗಳನ್ನು ಹೊಟ್ಟೆಗೆ ಸಿಕ್ಕಿಸ್ತಾ, ಅಂದರೆ ಇದರ ಅರ್ಥ ಕೀಚಕನ ಸತ್ತ ಶರೀರವನ್ನು ಒಂದು ಮಾಂಸದ ಉಂಡೆ ಥರ ಮಾಡಿಬಿಡ್ತಾನೆ ಭೀಮ. ಅಷ್ಟು ರೋಷ ಅವನಿಗೆ. ಆ ಮಾಂಸದ ಉಂಡೆ ಮಾಡಿ ಕೀಚಕನ ಹೆಣನ ಆಮೇಲೆ ದೂರ ಹೋಗಿ ತೋರಿದನು ರಮಣಿಗೆ ಕೀಚಕನ ಹದನ. ರಮಣಿ ದ್ರೌಪದಿಯನ್ನು ಕರೆದು ಅವಳಿಗೆ ಕೀಚಕನ ಹೆಣದ ಸ್ಥಿತಿಯನ್ನು ತೋರಿಸ್ತಾ. ಕೀಚಕನ ಹೆಣ ಆದರೂ ಹೇಗಿತ್ತು? ಕಾಲನ ಕೋಣ ತುಳಿದಂತೆ. ಕಾಲ ಅಂದರೆ ಯಮ, ಯಮನ ಕೋಣದಿಂದ ತುಳಿಸ್ಕೊಂಡ ಹಾಗೆ ಕೀಚಕನ ಹೆಣ ಭೂಮಿಗೆ ಅಪ್ಪಚ್ಚಿಯಾಗಿ ಬಿದ್ದಿತ್ತು. ಇಲ್ಲಿ ಮತ್ತೆ ನೋಡಿ ಕವಿಯ ಚಮತ್ಕಾರ, ಯಮನ ಕೋಣದಿಂದ ತುಳಿಸಿಕೊಂಡಂತೆ. ಇಲ್ಲಿ ಭೀಮನೇ ಕೀಚಕನ ಪಾಲಿಗೆ ಯಮ ಅನ್ನುವ ಭಾವ. ಆಮೇಲೆ ಮುಂದಕ್ಕೆ ನೋಡಿ, ಕಾಮಿನಿ ಕಳಕಳಿಸಿದಳು ಭೀಮಸೇನನ ನಪ್ಪಿ ಮುಂಡಾಡಿ. ಕಾಮಿನಿ ದ್ರೌಪದಿ ಕಳಕಳಿಸಿದ್ಲು ಅಂದರೆ ಖುಷಿಯಿಂದ ಶೋಭಿಸ್ತಾ ಇದ್ಲು ಅಂತ. ಕೀಚಕ ಸತ್ತೋದ ಅಂತ ಅವಳಿಗೆ ಎಷ್ಟು ಖುಷಿಯಾಗಿರ್ಬಹುದು ನೋಡಿ. ಅಷ್ಟು ಕಾಡಿರ್ತಾನೆ ಕೀಚಕ ದ್ರೌಪದಿನ. ಕೀಚಕನ ಸಾವಿನ ಸುದ್ದಿ ಕೇಳಿ ಆ ಹೆಣನ ನೋಡಿ ದ್ರೌಪದಿ ಖುಷಿಯಿಂದ ಕುಣಿದ್ಲು. ಹಾಗೆ ಭೀಮಸೇನನ ತಬ್ಬಿಕೊಂಡು ಮುದ್ದಾಡಿ ಸಂತೋಷ ಪಟ್ಲು. ಮುಂದೇನಾಯ್ತು ನೋಡೋಣ. ಊರೊಳಗೆ ಗುಜುಗುಜಿಸಿ ವಾರ್ತಾ ಮಾರ ಮಸಗಿತು ನೆರೆದ ನೆರವಿಯೊಳ್ ಆರ ಬಾಯಿಗಳೊಳ್ ಆದೊಡೆಯು ಜಪವಾಯ್ತು ಜನಜನಿತ ಮೂರಿ ಚಿಂತಾತುರ ವಿರಾಟನು ಮಾರಿಯೋ ಸೈರಂಧ್ರಿಯೋ ಈ ನಾರಿ ಇರಬೇಡ ಎಂದು ತನ್ನಯ ಸತಿಗೆ ನೇಮಿಸಿದ. ಈಗ ನಾವು ವಿರಾಟ ಪರ್ವದ 3ನೇ ಸಂಧಿಯ 106ನೇ ಪದ್ಯ ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಏನಾಗಿದೆ? ಕೀಚಕ ಭೀಮನಿಂದ ವಧಿಸಲ್ಪಟ್ಟಿದ್ದಾನೆ. ದ್ರೌಪದಿಗೆ ಇದರಿಂದ ತುಂಬ ಖುಷಿಯಾಗಿದೆ. ಅವಳು ಸಂತೋಷಾತಿರೇಕದಿಂದ ಭೀಮನನ್ನು ಅಪ್ಪಿಕೊಂಡು ಮುದ್ದು ಮಾಡ್ತಾ ಇದ್ದಾಳೆ. ಭೀಮ ಅವಳ ಅಪ್ಪುಗೆಯಿಂದ ಬಿಡಿಸ್ಕೊಂಡು ಅಡುಗೆ ಮನೆಗೆ ವಾಪಸ್ ಹೊರಟೋಗಿದ್ದಾನೆ. ಅವನ ಅಡುಗೆ ಭಟ್ಟ ತಾನೆ. ದ್ರೌಪದಿ ಈಗ ಹೊರಗಡೆ ಇದ್ದಿದ್ದ ಕಾವಲುಗಾರರನ್ನೆಲ್ಲ ಎಚ್ಚರ ಮಾಡಿ, ನೋಡಿ ಕೀಚಕ ನನ್ನನ್ನು ಬಲವಂತವಾಗಿ ಎತ್ಕೊಂಡು ಬಂದ, ನನ್ನ ಗಂಡಂದಿರಾದ ಗಂಧರ್ವರು ಅವನನ್ನು ಕೊಂದಿದ್ದಾರೆ ಅಂತ ಕೀಚಕನ ಹೆಣನ ತೋರಿಸ್ತಾಳೆ ಕಾವಲುಗಾರರಿಗೆ.
ಕಾವಲುಗಾರರು ಗಾಬರಿಯಿಂದ ಈ ವಿಷಯನ ಕೀಚಕನ ತಮ್ಮಂದಿರಿಗೆ ಹೇಳುತ್ತಾರೆ. ಆ ತಮ್ಮಂದಿರಿಗೆ ತುಂಬ ಸಂಕಟ ಮತ್ತು ರೋಷ ಬರುತ್ತೆ ದ್ರೌಪದಿ ನೋಡಿ. ಇವಳ ಕಾರಣದಿಂದ ತಾನೇ ನನ್ನ ಅಣ್ಣ ಸತ್ತು ಹೋಗಿರೋದು, ನಮ್ಮ ಅಣ್ಣ ಸತ್ತು ಹೋಗಿರೋದು ಅಂತ. ಅವರು ಈ ಸೈರಂಧ್ರಿಯನ್ನು ಅಂದರೆ ದ್ರೌಪದಿಯನ್ನು ನಮ್ಮ ಅಣ್ಣನೊಡನೆ ಅಗ್ನಿಗೆ ಆಹುತಿ ಮಾಡ್ತೀವಿ ಅಂತ ಹೇಳಿ ವಿರಾಟನಿಂದ ಅನುಮತಿ ತಗೊಂಡು ಬರ್ತಾರೆ. ಆಮೇಲೆ ಕೀಚಕನ ಶವದ ಕಾಲ ಹತ್ರ ದ್ರೌಪದಿಯನ್ನು ಕಟ್ಟಿ ಸ್ಮಶಾನಕ್ಕೆ ಎಳ್ಕೊಂಡು ಬರ್ತಾರೆ. ಆಗ ದ್ರೌಪದಿಗೆ ಭಯ ಆಗಿರುತ್ತೆ. ಇವರು ನನ್ನನ್ನು ಬೆಂಕಿಗೆ ಆಹುತಿ ಮಾಡಿಬಿಡ್ತಾರೆ ಜೀವ ಸಹಿತ ಅಂದ್ಬಿಟ್ಟು ಹೆದರುಕೊಂಡು ಗಟ್ಟಿಯಾಗಿ ಪಾಂಡವರ ಗುಪ್ತನಾಮಗಳನ್ನು ಹೇಳ್ತಾ, ಅಂದರೆ ಈ 5 ಜನ ಪಾಂಡವರು ಗುಪ್ತನಾಮಗಳನ್ನು ಇಟ್ಕೊಂಡಿರ್ತಾರೆ. ಜಯ, ಜಯಂತ, ವಿಜಯ, ಜಯೋದ್ಭವ ಮತ್ತು ಜಯಸೇನ ಅಂತ. ಆ 5 ಗುಪ್ತನಾಮಗಳನ್ನು ಕೂಗ್ತಾ ಹೇಳ್ತಾಳೆ, ಕೇಳಿ ನೀವೆಲ್ಲ ಕೇಳಿ, ಈ ದುರಾತ್ಮರು ನನ್ನನ್ನು ಅಗ್ನಿಗೆ ಹಾಕ್ಬಿಡ್ತಾರೆ, ನೀವು ಬಂದು ನನ್ನನ್ನು ಕಾಪಾಡಿ ಅಂತ ಕೂಗ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡು ಈ ಬಾರಿ ಭೀಮ ಸ್ಮಶಾನದ ಕಡೆ ಬರ್ತಾನೆ. ಬಂದು ಅವನ ರೋಷ ಹೇಗಿತ್ತು ಅಂದರೆ ಒಂದು ದೊಡ್ಡ ಮರಾನೇ ಮುರಿದುಬಿಟ್ಟು ಕೀಚಕನ 105 ಜನ ತಮ್ಮಂದಿರು ಉಪಕೀಚಕರು ಅವರನ್ನು ಕೊಂದು ಬಂದು ಅಡುಗೆ ಮನೆ ಸೇರ್ಕೋತಾನೆ. ಇತ್ತ ದ್ರೌಪದಿ ಕೊಳದಲ್ಲಿ ಸ್ನಾನ ಮಾಡಿ ಸ್ಮಶಾನದ ಮೈಲಿಗೆ ಮತ್ತು ಎಲ್ಲ ಮೈಲಿಗೆಗಳನ್ನು ಕಳ್ಕೊಂಡು ತನ್ನ ಮನೆಗೆ ಹೋಗ್ತಾಳೆ. ಮುಂದೆ ಊರೊಳಗೆ ಗುಜುಗುಜಿಸಿ ವಾರ್ತಾಭಾರ ಮಸಗಿತು. ಏನಾಗಿದೆ? ಈಗ ಬೆಳಗಾಗಿದೆ. ನಗರದಲ್ಲೆಲ್ಲ ನೆರೆದ ನೆರವಿ ಅಂದರೆ ಸೇರಿದ್ದ ಜನಸಮೂಹ ಅವರಲ್ಲೇ ಗುಸುಗುಸು ಅಂತ ಮಾತಾಡ್ಕೋತಿದ್ದಾರೆ. ಎಲ್ಲರಿಗೂ ಈಗ ಕೀಚಕ ಉಪಕೀಚಕರು ಅವ್ರು ಕೊಲೆಯಾಗಿರುವ ಸುದ್ದಿ ತಿಳಿದುಬಿಟ್ಟಿದೆ. ಎಲ್ಲರೂ ತಮ್ಮಲ್ಲೇ ಚರ್ಚೆ ಮಾಡ್ಕೋತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಈ ಕೀಚಕ ಉಪಕೀಚಕರ ಕೊಲೆಯಾಗಿರುವ ಮಾತೆ. ಭೂರಿ ಚಿಂತಾತುರ ವಿರಾಟಂಗೆ ಇದರಿಂದ ತುಂಬ ಚಿಂತೆ ಆಗಿದೆ. ಬಾಕಿಯವರೆಲ್ಲ ಹೊರಗಡೆ ಜನ ಅವ್ರ ಪಾಡ್ಗವರು ಮಾತಾಡ್ಕೋತಾ ಇದ್ದಾರೆ ಕೊಲೆ ಬಗ್ಗೆ. ಆದರೆ ಇಲ್ಲಿ ವಿರಾಟಂಗೆ ತುಂಬ ಚಿಂತೆ ಆಗಿಬಿಟ್ಟಿದೆ. ಯಾಕೆ? ಕೀಚಕ ವಿರಾಟನ ಸೇನಾಧಿಪತಿಯಾಗಿದ್ದ. ಅವನು ತುಂಬ ಬಲಶಾಲಿ ಕೀಚಕ. ಅವನಿದ್ದಾಗ ವಿರಾಟನ್ಗೊಂದು ರೀತಿ ದೊಡ್ಡ ಶಕ್ತಿ ಬಲ ಇತ್ತು. ಅವನ ಸಾವಿನಿಂದ ಈಗ ವಿರಾಟನ ಶಕ್ತಿ ಕಡಿಮೆ ಆಗಿ ಹೋಗಿದೆ. ಅವನಿಗೆ ರೋಷಾನು ಬಂದಿದೆ ಅಂತ ಇಟ್ಕೊಳ್ಳಿ ಸೈರಂಧ್ರಿಯ ಮೇಲೆ. ಮಾರಿಯೋ ಸೈರಂಧ್ರಿಯೋ ಈ ನಾರಿ, ಈ ಹೆಂಗಸೇನೋ ಇವಳು ಮಾರಿನ, ಇವಳು ನಿಜವಾಗ್ಲೂ ಸೈರಂಧ್ರಿನ, ಇವಳನ್ನು ಅರಮನೆಯಲ್ಲಿ ಇಟ್ಕೋಬೇಡ, ಕಳಿಸ್ಬಿಡು ಅಂತ ಅವನ ಹೆಂಡತಿ ಸುದೇಶ್ನೆಗೆ ಆಜ್ಞೆ ಮಾಡ್ತಾನೆ.